ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದು ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನದ ದಲ್ಲಿ ನಡೆಯುವಂಥ ಒಳ್ಳೊಳ್ಳೆ ಪವಾಡಗಳಿರ್ಬೋದು. ಎಲ್ಲರಿಗೂ ಕೂಡ ನಮ್ಮ ಬಂಡೆ ಮಹಾಕಾಳಿಯಮ್ಮ ಒಳ್ಳೇದು ಮಾಡಿದ್ದಾರೆ. ನೀವು ತುಂಬ ಜನ ಬೆಂಗಳೂರಲ್ಲಿ ಯಾರೂ ಬಂದಿಲ್ಲ, ಬಂಡೆಕಾಳಮ್ಮ ನೋಡೇ ಇಲ್ಲ ಅನ್ನೋರು ಯಾರೂ ಇಲ್ಲ. ಎಲ್ಲ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನಕ್ಕೆ ಬಂದು ಹೋಗಿದ್ದಾರೆ. ಅಲ್ಲಿ ಬರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಒಂದು ಕಪ್ಪು ಕಲರ್ ಏನು ಬಾಕ್ಸ್ ತೋರಿಸ್ತಾ ಇದ್ದೀನಿ, ಅದೇನಂತ ನಿಮ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ, ತಗೊಂಡವ್ರಿಗೆ ಗೊತ್ತಿರುತ್ತೆ, ತಗೊಂಡಿಲ್ಲದೆ ಇರೋರಿಗೆ ಗೊತ್ತಿಲ್ಲ. ಅದನ್ನು ಏನಂದರೆ ಅದು ಕಪ್ಪು ಅಂಜನ ಅಂತಲೂ ಕೂಡ ಅಂತಾರೆ ಅಂದ್ಕೊತೀನಿ. ಬಟ್ ನಾನು ಬೇರೆ ಕಡೆ ಎಲ್ಲ ತಂದಾಗ ಅಂಜನ ಅಂತ ಹೇಳಿದ್ರು ಅದನ್ನು. ಅದು ಕಪ್ಪು ಕಲರ್ ಹಣೆಗೆ ಇಟ್ಕೊಳ್ಳೋಕೆ. ಅದು ಆ್ಯಕ್ಚುಲಿ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಇದನ್ನು ನಾವು ಹಣೆಯಲ್ಲಿ ತಿಲಕ ಥರ ಇಟ್ಕೊಳ್ಳೋದ್ರಿಂದ ಹಣೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಹೊರಗಡೆ ಹೋಗುವಂಥಾಗಲಿ ಕೆಟ್ಟ ದೃಷ್ಟಿಗಳು, ಮನುಷ್ಯರ ಕೆಟ್ಟ ದೃಷ್ಟಿನೇ ಜಾಸ್ತಿ, ಭೂತ ಪೀತ ಪೀಡ ಏನೂ ಬರೋದಿಲ್ಲ ಎಲ್ಲೂ. ಆದರೂ ಮನುಷ್ಯರ ಕಣ್ಣು ದೃಷ್ಟಿನೇ ಮನುಷ್ಯನಿಗೆ ಜಾಸ್ತಿ ಆಗಿರುತ್ತೆ. ಅದರಿಂದ ಇದನ್ನು ನೀವು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋದಾಗ ಇದನ್ನು 10 ರೂಪಾಯಿ ಅಷ್ಟೇ. ಅದಕ್ಕೆ ಎಲ್ಲರೂ ಪರ್ಚೇಸ್ ಮಾಡಿ ಹಣೆಗಿಟ್ಕೊಳ್ಳಿ. ಹೊರಗಡೆ ಹೋಗುವಾಗಿರ್ಬೋದು, ಮಕ್ಕಳಿಗಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿಗಿರ್ಬೋದು, ಏನಾದ್ರು ಹುಷಾರಿಲ್ದಾಗ ಇರ್ಬೋದು, ಮಕ್ಕಳಿಗೆಲ್ಲ ಹುಷಾರಿಲ್ದಾಗ ಇದನ್ನು ಹಣೆಗೆ ಹಚ್ಚೋದ್ರಿಂದ ತುಂಬ ಪವಾಡನೇ ಆಗಿದೆ. ನನಗಂತೂ ತುಂಬ, ನಮ್ಮ ಮನೇಲಂತೂ ಒಳ್ಳೆಯದೇ ಆಗಿದೆ. ನನಗಂತೂ ಮಕ್ಕಳಿಗೆ ಹುಷಾರಿಲ್ದಾಗ ಫಸ್ಟ್ ಹಚ್ಚೋದೇ ನಾನು ಇದನ್ನು ದೇವ್ರನ್ನ ನೆನೆಸ್ಕೊಂಡು ಹಚ್ತೀನಿ. ಆವಾಗ ನನ್ನ ಮಕ್ಕಳಿಗೆ ಹುಷಾರಾಗಿದೆ, ಕಾಯಿಲೆ ಎಲ್ಲ ವಾಸಿ, ಜ್ವರ ಬಂದಿರ್ಬೋದು, ಏನೇ ಬಂದಿರ್ಬೋದು, ಅವಾಗೆಲ್ಲ ಹಚ್ಚೋದ್ರಿಂದ ಅವ್ರಿಗೆ ಹುಷಾರಾಗಿದೆ. ಅದೇ ರೀತಿ ಹೊರಗಡೆ ದೃಷ್ಟಿದೋಷ ಕೂಡ ನಮಗೆ ಕಡಿಮೆ. ನಮಗೆ ಮನೇಲಿ ಫುಲ್ಲು ಯಾವಾಗಲೂ ಕಿರಿಕಿರಿ, ದೃಷ್ಟಿದೋಷ ಜಾಸ್ತಿ, ಮನುಷ್ಯರ ದೃಷ್ಟಿದೋಷ, ಹಿತಶತ್ರುಗಳ ದೃಷ್ಟಿದೋಷನೇ ಜಾಸ್ತಿ ನಮಗೆ. ಅದರಿಂದ ನಾನು ಇದನ್ನು ಯಾವಾಗ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿನೇ ನಾನು ತುಂಬ ವರ್ಷಗಳ ಕಳೀತು. ಬಟ್ ಅದರಿಂದ ನನಗೆ ಉಪಯೋಗ ಆಗಿರೋದ್ರಿಂದ ನಾನು ಇದನ್ನು ಎಲ್ಲರೂ ಹೋಗ್ತೀರಾ ಇದನ್ನು ಒಂದು 10 ರೂಪಾಯಿ ತೊಗೊಂಡು ಇಟ್ಕೊಂಡು 5-6 ತಿಂಗಳು ಬರುತ್ತೆ ಅದು ಹಚ್ಚೋಕ್ಕೆ. ತಗೊಂಡು ಇಟ್ಕೊಳ್ಳಿ, ಎಲ್ಲರ ಮನೇಲೂ ಇಟ್ಕೊಳ್ಳಿ. ಹೊರಗಡೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಮತ್ತು ಹಣೆಯಲ್ಲಿ ತಿಲಕವನ್ನು ಇಟ್ಕೊಂಡು ಹೋಗಿ. ಇದರಿಂದ ಒಳ್ಳೆ ರಿಸಲ್ಟೇ ನೀವು ಕಾಣ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ತುಂಬ ಸೆಲೆಬ್ರಿಟಿಗಳು ಕೂಡ ಹಚ್ಕೊತಾರೆ. ನೀವು ನೋಡಿರ್ಬೋದು, ಟಿ ವಿಗಳಲ್ಲೆಲ್ಲ ಬರುವಂಥ ಸೆಲೆಬ್ರಿಟಿಗಳಿರ್ಬೋದು, ಅವರು ಕೂಡ ಹಚ್ಕೊಂಡಿದ್ದಾರೆ. ನಾನು ತುಂಬ ಜನನ ನೋಡಿದ್ದೀನಿ. ಗೋಲ್ಡ್ ಸುರೇಶ್ ಇರ್ಬೋದು, ನಾನು ರೀಸೆಂಟಾಗಿ ಅವ್ರ ಹಣೆಯಲ್ಲೂ ನೋಡಿದೆ. ತುಂಬ ಜನ, ಅವರಂತಲ್ಲ ಎಲ್ಲರೂ ಹಚ್ಕೊಂಡಿದ್ದಾರೆ. ಅದರಿಂದ ಹೇಳ್ತಾ ಇರೋದು, ಅವ್ರು ಹಚ್ಕೊಂಡಿದ್ದಕ್ಕೆ ಒಳ್ಳೇದು ಅಂತಲ್ಲ, ಎಲ್ಲರೂ ಹಚ್ಕೊತಾರೆ. ಎಲ್ಲ ಬಂಡಿಕಾಳಮ್ಮನ ನಂಬದೇ ಇರೋರು ಯಾರೂ ಇಲ್ಲ ಬೆಂಗಳೂರಲ್ಲಿ, ಎಲ್ಲರೂ ನಂಬ್ತಾರೆ. ಆದಷ್ಟು ಹೋಗಿ ತೊಗೊಂಬನ್ನಿ, ಅಲ್ಲಿ ಹಚ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಇದು ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಯಾವ ದೃಷ್ಟಿ ದೋಷಗಳು ಬರಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅದರಿಂದ ಹಾಕಿ ಹಚ್ಕೊಳ್ಳಿ ಅಂತ